ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವ್ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೇರ್. ನಾನು ಅಮೆರಿಕದಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೀವ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ನಿಮ್ಮೆಲ್ಲರನ್ನ ಹಾಯ್ ಮಾಡ್ತಾ ಇದ್ದೀನಿ ಆ್ಯಂಡ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೂ ಬಿಗ್ ಹಾಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಇವತ್ತು ಒಂದು ಬ್ಯೂಟಿಫುಲ್ ವಿಡಿಯೋ. ಏನಪ್ಪ ಅಂತಂದರೆ ನೋಡಿ, ಎಷ್ಟು ಚೆನ್ನಾಗಿ ನಾನು ಇವತ್ತು ರೆಡಿ ಆಗಿದ್ದೀನಿ ಅಂತ. ನನಗೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಔಟ್ಫಿಟ್ಟಲ್ಲಿ ಅಂತ ಅನ್ಕೊಂತೀನಿ. ಥಿಕ್ ಸ್ಕರ್ಟ್ ಹಾಕಿದ್ದೀನಿ, ಜೊತೆಗೆ ಟಾಪ್ ಬಂದು ಫುಲ್ ಗೋಲ್ಡನ್ ಕಲರಲ್ಲಿದೆ. ನೋಡ್ಬೋದು ಎಷ್ಟು ಪಾರ್ಟಿ ಲುಕ್ಕಲ್ಲೇ ರೆಡಿ ಆಗಿದ್ದೀನಿ. ಹಾಗೆ ಒಂದು ಬ್ಯೂಟಿಫುಲ್ ಇಯರಿಂಗ್ಸ್ನ ಪೇರ್ ಮಾಡಿದ್ದೀನಿ. ಇಟ್ಸ್ ಸೋ ಯೂನಿಕ್ ಇಯರಿಂಗ್ಸ್. ನಾನು ಇತ್ತೀಚೆಗೆ ಒಂದು ವೆಬ್ಸೈಟಲ್ಲಿ ತುಂಬಾ ಶಾಪಿಂಗ್ ಮಾಡ್ತೀನಿ. ಯಾಕೆಂದರೆ ನಮಗೆ ಜಾಸ್ತಿ ಒಂದೇ ಡ್ರೆಸ್ನ ರಿಪೀಟ್ ಹಾಕೋದಕ್ಕೆ ಬೋರ್ ಆಗುತ್ತೆ ಅಲ್ವಾ. ನನಗಂತೂ ಔಟ್ಫಿಟ್ ಬೇರೆ ಲೊಕೇಶನ್ಗೆ ಬೇರೆ ಟ್ರಿಪ್ ಹೋದಾಗೆಲ್ಲ ನೀವು ನೋಡ್ಬೋದು, ನಾನು ಯಾವಾಗಲೂ ಶಾಪಿಂಗ್ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಇವಾಗ ಒಂದು ಟ್ರೆಂಡಿಂಗ್ ಬಂದ್ಬಿಟ್ಟು ಎಲ್ಲರೂ ಒಂದು ಇಲ್ಲಿ ಜಾಸ್ತಿ ತುಂಬ ಜನ ಶಾಪ್ ಮಾಡ್ತೀರಾ ಅಂತ ಅನ್ಕೊತೀನಿ. ಯಾವುದು ಹಾಗೆ ನಾನು ಏನೆಲ್ಲ ಹೊಸ ಐಟಮ್ಸ್ ತೊಗೊಂಡಿದ್ದೀನಿ, ಯಾವ ಥರ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ನನ್ನ ಔಟ್ಫಿಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಲುಕ್ ನನಗೆ ತುಂಬಾ ಇಷ್ಟ ಆಯಿತು. ಇದಕ್ಕೂ ಒಂಥರ ಪರ್ಫೆಕ್ಟ್ ಮ್ಯಾಚ್ ಇಲ್ಲ, ಬಟ್ ಆದ್ರೂ ಒಂಥರ ಪಾರ್ಟಿ ರೀತಿಲಿ ನಾನೇ ಒಂಥರ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ರಿಯಲಿ ಗುಡ್. ಇದು ಸ್ಕರ್ಟು ಸಪ್ರೇಟು, ಟಾಪ್ ಸಪ್ರೇಟು, ಇದನ್ನು ಮ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಒಂದೊಳ್ಳೆ ಲುಕ್ ಕೊಟ್ಟಿದೆ. ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಇವಾಗೇನಪ್ಪ ಅಂತ ಅಂದರೆ ಚೆರಿ ಬ್ಲಾಸಮ್ ಟ್ರೀಸ್ ಬಂದು ಇವಾಗ ಫುಲ್ ಪೀಕಲ್ಲಿದೆ. ಅಂದರೆ ಚೆನ್ನಾಗಿ ಹೂಗಳೆಲ್ಲ ಹರಳಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಾನು ನೀವು ಯಾರೆಲ್ಲ ಚೆಕ್ ಮಾಡಿಲ್ಲ ಅಂತ ಹೋದರೆ ಹಳೆ ವಿಡಿಯೋ ಚೆಕ್ ಮಾಡಿ. ಅಲ್ಲಿ ನಾನು ಚೆರಿ ಬ್ಲಾಸಮ್ ಟ್ರೀ ನೋಡೋದಕ್ಕೆ ಅಂತಲೇ ಇಲ್ಲಿ ಯೂನಿವರ್ಸಿಟಿ ಡಿಸ್ಟ್ರಿಕ್ಕಿಗೆ ಕರ್ಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿದ್ವು. ಮರಗಳೆಲ್ಲ ತುಂಬ ದೊಡ್ಡದಾಗಿರುತ್ತೆ. ಬಟ್ ಆವಾಗ ಇನ್ನೂ ಹೂಗಳು ಅರಳಿಲಿಲ್ಲ. ಬಟ್ ಇವಾಗ ಇಲ್ಲೆಲ್ಲ ನಮ್ಮ ಕಮ್ಯುನಿಟಿಲೇ ವಾಕ್ ಹೋದರೆ ಫುಲ್ಲು ಹರಳಿದೆ ಅಂತ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಬೇಬಿ ಪಿಂಕ್ ಕಲರ್, ವೈಟ್ ಕಲರ್, ಡಾರ್ಕ್ ಪಿಂಕ್ ಕಲರ್, ಈ ಥರ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಆ ಹೂ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ನಾನು ನೆನ್ನೆ ವಾಕ್ ಹೋದಾಗ ಆಲ್ಮೋಸ್ಟ್ ಮುಟ್ಟಿ ನೋಡ್ತಾ ಇದ್ದೆ. ಅಷ್ಟು ಕ್ಯೂಟ್ ಅನ್ನಿಸ್ತಾ ಇತ್ತು. ಜೊತೆಗೆ ಫುಲ್ ಗ್ರಾಸ್ಫುಲ್ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ಕೂಲ್ ಇದೆ. ಸ್ಪೆಷಲಿ ಆ ಸ್ಕೂಲ್ ಹತ್ರ ಫುಲ್ ಗ್ರೀನರಿ. ಇಲ್ಲಿ ಒಂಥರ ವೈಟ್ ಫ್ಲವರ್ಸ್ ಫುಲ್ ಹರಡ್ಬಿಟ್ಟಿದ್ದಾವೆ. ಯೆಲ್ಲೋ ಪಿಂಕ್, ಬೇಬಿ ಪಿಂಕ್, ಲೈಟ್ ಪರ್ಪಲ್, ಈ ಥರ ಸ್ಮಾಲ್ ಫ್ಲವರ್ಸು ತುಂಬಾ ಬ್ಯೂಟಿಫುಲ್ ಆಗಿ ಅನಿಸುತ್ತೆ. ತುಂಬಾ ಒಂಥರ ಫ್ರೆಶ್ ಫೀಲ್ ಅನ್ನಿಸ್ತಾ ಇತ್ತು. ಸ್ಪೆಷಲಿ ನಾನು ನೆನ್ನೆ ವಾಕ್ ಹೋಗಿ ಬಂದು ಅದೆಲ್ಲ ನೋಡಿದ್ಮೇಲಂತೂ ಒಂದು ಪ್ರಾಪರ್ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಈ ರೀತಿ ರೆಡಿ ಆಗಿದ್ದೀನಿ. ಇವಾಗ ಇಲ್ಲಿ ಟೈಮ್ ಬಂದು ಆಲ್ರೆಡಿ ಸಂಜೆ 5 ಗಂಟೆ ಆಗಿದೆ. ಬಟ್ ತುಂಬ ಬಿಸಿಲಿದೆ, ನೀವು ನೋಡ್ಬೋದು. ಫುಲ್ಲು ಹೊರಗಡೆ ಎಲ್ಲ ಬಿಸಿಲಿದೆ. ಇನ್ನೊಂದು ಸ್ವಲ್ಪ ಹೋದರೆ ಡೌನ್ ಆಗುತ್ತೆ. ಫೋಟೋಶೂಟಿಗೆ ಈ ಥರ ಫುಲ್ ಲೈಟಿಂಗ್ ಇದ್ದಾಗ ತೊಗೊಂಡ್ರೆ ಫುಲ್ ಒಂಥರ ಮುಖಕ್ಕೆಲ್ಲ ಲೈಟ್ ಬಿದ್ದುಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಗೋಲ್ಡನ್ ಅವರ್ಸಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಚಂದು ಆಫೀಸ್ ಹೋಗಿದ್ದಾರೆ. ಅವರು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಸ್ವಲ್ಪ ಹೂಗಳು ಹರಳಿದ್ದಾದ್ಮೇಲೆ ನನಗೆ ಸ್ವಲ್ಪ ಎನರ್ಜಿ ಇದ್ದು ನಾನು ಇಂಟ್ರೆಸ್ಟ್ ಇದ್ದೆ ಒಂದು ಫೋಟೋಶೂಟ್ ಮಾಡೋಣ ಅಂತ. ಸ್ಪೆಷಲಿ ನಿನ್ನೆ ವಾಕ್ ಹೋದೆ ಅಲ್ವಾ, ಅವಾಗೇ ನನಗೆ ಒಂಥರ ಇನ್ಸ್ಪಿರೇಷನ್ ಆಗಿಬಿಟ್ಟು ಇಷ್ಟು ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ ಹತ್ರ ಹೇಗೆ ಫೋಟೋಶೂಟ್ ಮಾಡಿಸ್ಕೊಂಡೇ ಇರಲಿ ಅನ್ನಿಸ್ತು. ಸೊ ಹಾಗಾಗಿ ಇವಾಗ ಫೋಟೋಶೂಟ್ಗೆ ಅಂತ ರೆಡಿ ಆಗಿದ್ದೀನಿ. ಪ್ರಿಷಾದು ಲಾಸ್ಟ್ ಕರ್ಕೊಂಡು ಹೋದಾಗ ಫ್ಲಾಪ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಜನ ಇದ್ದರು. ಅವಳು ಒಂಥರ ಆಟ ಆಡೋದಕ್ಕೆ ಶುರು ಮಾಡಿದ್ಲು. ಅಷ್ಟು ಅಟೆನ್ಷನ್ ಕೊಡಲಿಲ್ಲ. ಹಾಗೆ ನಿದ್ದೆ ಕೂಡ ಶುರುವಾಗ್ಬಿಟ್ಟಿತ್ತು. ಎಲ್ಲ ಒಂದು ಸ್ವಲ್ಪ ಮೆಸ್ಅಪ್ ಆಯಿತು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಇವತ್ತೇನಾದರೂ ಅವಳು ಸ್ವಲ್ಪ ಕೋಆಪ್ರೇಟ್ ಮಾಡಿದರೆ ಅವಳದು ಕೂಡ ಫೋಟೋಸ್ ತೊಗೊಳೋದು, ನಂದು ಅವಳದು ಹಾಗೆ ಫ್ಯಾಮಿಲಿದು ಆ್ಯಂಡ್ ನನ್ನದು ಒಂದು ಕ್ಯೂಟ್ ಶೂಟ್ ಮಾಡಿಸ್ಕೊಳ್ಳೋಣ ಅಂತೇಳಿ ರೆಡಿ ಆಗಿದ್ದೀನಿ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ನನ್ನ ಒಂದು ಔಟ್ಫಿಟ್ ಇಷ್ಟ ಆಗಿದ್ರೆ, ನನ್ನ ಒಂದು ಮೇಕಪ್ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ನಾನು ಜಸ್ಟ್ ಬೇಸ್ ಒಂದು ಕವರ್ ಮಾಡಿದ್ದೀನಿ ಅಷ್ಟೇ. ನಾನು ಮೆಬ್ಲಿನ್ ಫೌಂಡೇಶನ್ ಯೂಸ್ ಮಾಡಿದ್ದೀನಿ, ಫುಲ್ ಕವರೇಜ್. ಆ್ಯಂಡ್ ಜಸ್ಟ್ ಹಾಗೆ ಚೀಕ್ಸ್ ಬ್ಲಷ್ ಹಾಕಿದ್ದೀನಿ. ಹಾಗೆ ಹೈಗೂ ಅಷ್ಟೇ ಜಸ್ಟ್ ಪಿಂಕ್ ಆ್ಯಂಡ್ ಪರ್ಪಲ್ ಕಲರಲ್ಲಿ ಮಾಡ್ಕೊಂಡಿದ್ದೀನಿ. ಚೆರಿ ಬ್ಲಾಸಮ್ಗೆ ಚೆನ್ನಾಗಿರುತ್ತೆ ಅನಿಸ್ತು. ಐಬ್ರೋ ಸ್ವಲ್ಪ ಶೇಪ್ ಮಾಡಿದ್ದೀನಿ. ಹಾಗೆ ಲಿಪ್ಸ್ಟಿಕ್ ಇಷ್ಟು ಪೌಡರಲ್ಲಿ ಪ್ಯಾಕ್ ಮಾಡಿದ್ದೀನಿ.
ಕಾಂಪ್ಯಾಕ್ಟ್ ಪೌಡರಲ್ಲಿ. ಸೊ ಇಷ್ಟೇ ಮಾಡ್ಕೊಂಡೇ ಇರೋದು. ಆ್ಯಂಡ್ ಇಟ್ಸ್ ಸೋ ಸಿಂಪಲ್ ಆ್ಯಂಡ್ ಎಲಿಗೆಂಟ್. ನನ್ನ ಹೇರ್ ವಾಶ್ ಮಾಡಿ ನೀಟಾಗಿ ಈ ಥರ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ನನಗೆ ಆಲ್ಮೋಸ್ಟ್ ತುಂಬಾ ಉದ್ದ ಬಂದಿದೆ. ನನಗೆ ಕಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಾನು ಕೆರೆಟಿನ್ ಮಾಡಿಸಿದ್ದೆ ಇಂಡಿಯಾಗೆ ಬಂದಾಗ. ಒಂಥರ ತುಂಬ ಈಸಿ ಅನ್ನಿಸ್ತಾ ಇತ್ತು ನನಗೆ. ಜಸ್ಟ್ ಹಾಗೆ ಸ್ನಾನ ಮಾಡ್ಕೊಳೋದು, ಕೂದಲು ಡ್ರೈ ಮಾಡ್ಕೊಂಡ್ರೆ ಸಾಕು, ಗುಟ್ಟು ಗೋ ಅನ್ನೋ ಥರ ಇತ್ತು. ಇವಾಗ ಕೂದಲು ಬೇರೆ ಉದ್ದ ಆಗಿದೆ, ಜೊತೆಗೆ ಆಲ್ರೆಡಿ ತುಂಬ ಬೆಳೆದಿರೋದ್ರಿಂದ ಇಲ್ಲಷ್ಟು ಸ್ವಲ್ಪ ಶೇಪಲ್ಲಿದೆ. ಇಲ್ಲ ಆಲ್ರೆಡಿ ಮೇಲ್ಗಡೆ ಎಲ್ಲ ಫುಲ್ಲು ಆಲ್ರೆಡಿ ಒಂಥರ ಕೂದಲು ಅಷ್ಟು ಶೇಪಲ್ಲಿ ಇರಲ್ಲ. ಅದಕ್ಕೋಸ್ಕರ ಮತ್ತೆ ಪರ್ಮನೆಂಟಾಗಿ ಮಾಡಿಸೋಣ ಅಂತ ಅನ್ಕೊತಾ ಇದ್ದೀನಿ. ನನಗೆ ಸ್ಟಾರ್ಟಿಂಗ್ ಮಾಡಿಸಿದಾಗ ಬೇಡ ಅಂತ ಅನಿಸ್ತಾ ಇತ್ತು. ಎಗೇನ್ ಮತ್ತೆ ಒಂದು ಫಿನಿಶಿಂಗ್ ನೋಡಿದಾಗ ಓಕೆ ಮಾಡಿಸ್ಕೊಂಡೋಣ, ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಎಲ್ಲಾದರೂ ಹೊರಟಾಗ ಮಾಡಿದಾಗ ಕ್ವಿಕ್ಕಾಗಿ ರೆಡಿ ಆಗೋದಕ್ಕೆ ಇವಾಗ ಪ್ರಿಷಾ ಎಲ್ಲ ಇರೋದ್ರಿಂದ ನನಗೆ ಫುಲ್ ಹೇರ್ ವಾಶ್ ಮಾಡಿ ಡ್ರೈ ಮಾಡಿ ಸ್ಟ್ರೈಟ್ನಿಂಗ್ ಮಾಡ್ಕೊಳೋದಕ್ಕೆ ನನಗೆ ಆಲ್ಮೋಸ್ಟ್ 1 hour ಅಂತೂ ಬೇಕು. ಅದಾದಮೇಲೆ ಮತ್ತೆ ಈ ಥರ ಎಲ್ಲ ರೆಡಿ ಆಗಬೇಕು ಅಂದರೆ 1.5 hour ಬೇಕಾಗುತ್ತೆ. ಹಾಗಾಗಿ ಎಷ್ಟೊಂದು ಸಲ ಸ್ಕಿಪ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಫುಲ್ ಪ್ರೆಸೆಂಟಬಲ್ ಆಗಿ ಇರೋದಕ್ಕೆ ಮಾಡಿಸೋಣ ಅಂತ ಇದ್ದೀನಿ. ಯಾವ ಸಲೂನ್ ಹೋಗ್ತೀನಿ, ಯಾವ ಥರ ಎಲ್ಲ ಮಾಡಿಸ್ಕೊತೀನಿ, ಅಮೆರಿಕದಲ್ಲಿ ಇಲ್ಲಿ ಯಾವ ಥರ ಒಂದು ಪ್ರೈಸ್ ಎಲ್ಲ ಇರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇವಾಗ ನಾವು ಚೆರಿ ಬ್ಲಾಸಮ್ ಟ್ರೀಸ್ ಹತ್ರ ಹೋಗೋಣ. ಫೋಟೋಶೂಟ್ ಮಾಡಿಸ್ಕೊತೀನಿ, ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಲೊಕೇಶನ್. ಜೊತೆಗೆ ಇಲ್ಲಿ ವೈಲ್ಡ್ ಫ್ಲವರ್ಸ್ ಬಿಟ್ಟಿದೆ ಸ್ಕೂಲ್ ಗ್ರೌಂಡಲ್ಲಿ. ಸಚ್ ಎ ಕ್ಯೂಟ್ ಪ್ರಿಟಿ. ನಂಗೆ ನೆನಪಿದೆ, ನಾನು ಈ ಮನೇಲಿ ಇರಬೇಕಾದ್ರೆ ಹಾಗೆ ವಾಕ್ ಹೋದಾಗ ಚಂದ್ರು ಹತ್ರ ಮೊಬೈಲಲ್ಲಿ ಕೆಲವೊಂದು ತೆಗೆಸ್ಕೊಂಡಿದ್ದೆ. ಬಟ್ ಇವಾಗ ಕ್ಯಾಮ್ರಾದಲ್ಲಿ ತೆಗೆಸ್ಕೊಳೋಣ ಅಂತ. ಆ್ಯಂಡ್ ಕೆಲವೊಂದು ಪ್ರಿಷಾಗೆ ಒಂದು ಫೋಟೋಶೂಟ್ ಮಾಡೋದಕ್ಕೆ ಪ್ರಾಪ್ಸ್ ತೊಗೊಂಬಂದಿದ್ದೀನಿ. ಏನು ಅಂತ ತೋರಿಸ್ತೀನಿ. ನಿಮಿಷ. ಇಲ್ಲಿ ಡಾಲರ್ ಟ್ರೀಯಿಂದ ಕೆಲವೊಂದು ಫೋಟೋ ಪ್ರಾಪ್ಸ್ ತೊಗೊಂಬಂದಿದ್ದೀನಿ. ಇವಾಗ ಇಲ್ಲಿ ಈಸ್ಟರ್ ಬರ್ತಾ ಇದೆ ಅಲ್ವಾ, ಹಾಗಾಗಿ ಈ ಥರ ಎಲ್ಲನೂ ಇಲ್ಲಿ ಎಲ್ಲ ಸೀಸನಲ್ಲೂ ಡಾಲರ್ ಟ್ರೀಯಲ್ಲಿ $1 ಸ್ಟೋರಲ್ಲಿ ಎಲ್ಲ ಥರ ಐಟಮ್ಸ್ ಇಟ್ಟಿರ್ತಾರೆ. ಬಟ್ ಮನೆ ಡಿಕೋರ್ ಆಗಿರ್ಬೋದು, ಟೆಂಪ್ರವರಿಗೆ, ಹಾಗೆ ಈ ಥರ ಫೋಟೋಶೂಟ್ಗೆ ಎಲ್ಲನೂ ಯೂಸ್ ಮಾಡ್ಬೋದು. $1.25 ಏನೋ ಇದೆ. ನಾನಿಲ್ಲಿ ಬಂದಾಗ ಯಾವಾಗಲೂ $1 ಇರ್ತಿತ್ತು. ಬಟ್ ಆಲ್ಮೋಸ್ಟ್ 2 yearsಯಿಂದ ಇನ್ನೂ 25 cents ಜಾಸ್ತಿ ಮಾಡಿದ್ದಾರೆ. ಈ ಥರ ಹ್ಯಾಪಿ ಈಸ್ಟರ್ ಅಂತ ಒಂದು ರ್ಯಾಬಿಟ್ ಇದೆ. ಜೊತೆಗೆ ಈ ಥರ ಒಂದು ಹೋಳಿಗೆ ಅಂತೇಳಿ ಹೆಡ್ ಬ್ಯಾಂಡ್ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಈ ಥರ ಫೋಟೋಗೆ ತುಂಬ ಕ್ಯೂಟಾಗಿದೆ ಅನ್ನಿಸ್ತು, ಪಿಂಕ್ ಕಲರ್. ಹಾಗೆ ಸ್ವಲ್ಪ ಫೋಟೋಶೂಟಿಗೆ ಈ ಥರ ಕಲರ್ಫುಲ್ ಎಗ್ಸ್ ಸೈಡಲ್ಲೆಲ್ಲ ಇಡೋ ಥರ ಎಗ್ ಸ್ಟಿಕ್ಸ್ ತೊಗೊಂಡಿದ್ದೀನಿ. ಹಾಗೆ ಈ ಥರ ಫುಲ್ ಮತ್ತು ಈ ಥರ ಫುಲ್ ಒಂದು ಪ್ಯಾಕಿತ್ತು ಎಗ್ಗೇನೆ ಎಲ್ಲ ಆ ಥರ ತೊಗೊಂಡಿದ್ದೀನಿ. ಹಾಗೆ ನನಗೆ ಇನ್ನೊಂದು ತುಂಬ ಕ್ಯೂಟ್ ಅನಿಸಿದ್ದು ಅಂತಂದರೆ ನೋಡಿ, ಈ ಥರ ಕೆಲವೊಂದೆಲ್ಲನೂ ಪ್ರಾಪ್ಸ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇಟ್ಬಿಟ್ಟು ಪ್ರಿಷಾಗೆ ಶೂಟ್ ಮಾಡೋದು ಅಂತ, ಈಸ್ಟರ್ ಸ್ಪೆಷಲ್ ಆಗಿ ಶೂಟ್ ಮಾಡೋದು ಅಂತ. ಯಾಕೆಂದರೆ ಲಾಸ್ಟ್ ಟೈಮ್ ಎಲ್ಲ ನಾವು ಇಂಡಿಯಾದಲ್ಲಿ ಇದ್ದಿದ್ದರಿಂದ ಇದೆಲ್ಲ ಫೋಟೋಶೂಟನ್ನು ಮಿಸ್ ಆಗಿದೆ ಪ್ರಿಷಾಗೆ. ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ 1 by 1 ಒಂದೊಂದೇ ಮಾಡೋಣ ಅಂತೇಳಿ ಎಲ್ಲ ತೊಗೊಂಬಂದಿದ್ದೀನಿ. ಈ ಒಂದು ಕ್ಯೂಟ್ ಲಿಟ್ಲ್ ಹೌಸ್ ನನಗೆ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಇದು $1.25 ಏನೋ. ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಮನೆ ಮುಂದೆ ಇಡೋದಕ್ಕೆಲ್ಲ ವೆಲ್ಕಮ್ ಅಂತ ಇತ್ತು. ಇಲ್ಲ ಗಾರ್ಡನಲ್ಲಿ ಇಡ್ಬೋದು. ಸ್ಮಾಲ್ ಮಿನಿ ಹೌಸಸ್ ಈ ಥರ ಒಂಥರ. ಪ್ರಿಷಾ ಎಷ್ಟೊಂದು ಕಾರ್ಟೂನ್ ನೋಡ್ತಾಳಲ್ವ, ಅದರಲ್ಲಿ ಈ ಥರ ಎಲ್ಲ ನೋಡ್ತಾ ಇದೆ. ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ತೊಗೊಂಡು ಬಂದೆ. ಹಿಂದೆ ಪ್ಯಾಟಿಯೋದಲ್ಲಿ ಇಡೋಣ ಅಂಥೇಳಿ. ನಿಮ್ಗೆ ಇಷ್ಟ ಆಯ್ತಾ ಅಂಥೇಳಿ ಕಮೆಂಟ್ ಮಾಡಿ. ಸಖತ್ ಕ್ಯೂಟ್ ಅನ್ನಿಸ್ತು ಇದು. ಅಷ್ಟೊಂದು ಚೆರಿ ಬ್ಲಾಸಮ್ ಲೊಕೇಶನ್ಸ್ ಇರುತ್ತೆ, ಬಟ್ ಗೊತ್ತಿರಲ್ಲ ಅಷ್ಟೇ ನಮಗೆ. ನಾವೇನು ಪರ್ಟಿಕ್ಯುಲರ್ ಆಗಿ ಬೇರೆ ಒಂದು ಲೊಕೇಶನ್ ನೋಡಬೇಕು ಅಂತಲೇ ಏನು ಹೋಗ್ಬೇಕಾಗಿಲ್ಲ. ಬಟ್ ಕೆಲವೊಂದು ನಾವು ನೋಡಿರಲ್ಲ ಅಲ್ವಾ, ಹಾಗಾಗಿ ಈ ಥರ ರೆಗ್ಯುಲರ್ ಪಾರ್ಕ್ಸ್ ಆ ಥರ ಹೋಗ್ಬಿಟ್ಟೇ ಫೋಟೋಶೂಟ್ ಮಾಡ್ಕೊಂಬರೋದು. ಪ್ರಿಷಾಗೆ ಈ ಥರ ಆ್ಯಪಲ್ ಚಿಪ್ಸ್ ಈ ಥರದನ್ನ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಚಂದ್ರ ಜೊತೆ ಕೆಳಗೆ ಹೋಗಿದ್ದಾಳೆ ರೆಡಿ ಆಗಿಬಿಟ್ಟು. ಹಾಗೆ ಈ ಥರ ಜಾಕೆಟ್ ಹಾಕೊಂಡ್ಲೇಬೇಕು ಇಲ್ಲಿ. ಅಲ್ಲಿ ಫೋಟೋಶೂಟಿಗೆ ಎಷ್ಟು ಬೇಕೋ ಅಷ್ಟು ಬೇಗ ತೆಗೆದ್ಬಿಟ್ಟು ಫೋಟೋಸ್ ತೆಗೆಸ್ಕೊಳೋದು. ಕ್ಲೈಮೇಟ್ ಬಂದು ಸ್ವಲ್ಪ ಬೆಟರ್ ಆಗೇನೆ ಇದೆ. ಹೋಪ್ಸು ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಕೊತೀನಿ. ಬನ್ನಿ ಹೋಗೋಣ. ಆ್ಯಂಡ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ. ಯಾವ ಥರ ಎಲ್ಲ ಹೂಗಳು ಬಿಟ್ಟಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿಂದ ಒಂದು 15ರಿಂದ 20 ನಿಮಿಷ ಆಗುತ್ತೆ ನಮ್ಮ ಲೊಕೇಶನಿಂದ. ಎವರೇಟ್ ಅಂತ ಒಂದು ಸಿಟಿ ಇದೆ, ಸೊ ಅಲ್ಲಿಗೆ ಹೋಗ್ಬೇಕು. ಅಲ್ಲಿರೋ ಒಂದು ಪಾರ್ಕ್
ಪಾರ್ಕ್ ಹತ್ರ ಹೋಗಬೇಕು. ಇಲ್ಲಿ ಚೆರಿ ಬ್ಲಾಸಮ್ ಟ್ರೀಸ್ ನೀವು ದೊಡ್ಡದಾಗಿ ನೋಡಬೇಕು ಅಂತಂದರೆ ನಾನು ಲಾಸ್ಟ್ ಲೊಕೇಶನ್ ಕರ್ಕೊಂಡು ಹೋಗಿದ್ನಲ್ಲ ಆ ಲೊಕೇಶನ್ನೇ ಎಲ್ಲರೂ ಹೋಗೋದು, ಆಲ್ಮೋಸ್ಟ್ ಟೂರಿಸ್ಟ್ ಎಲ್ಲನೂ. ಬಟ್ ಫೋಟೋಶೂಟಿಗೆ ನಮಗೇನು ತುಂಬ ಬೇಕಿಲ್ಲ, ಬಿಕಾಸ್ ಆ ಥರ ಒಂದು ಲೊಕೇಶನಲ್ಲಿ ಎಂಟಿ ಇದ್ದಾಗ ಮಾಡ್ಬೋದು, ಬಟ್ ಕ್ರೌಡ್ ಇದ್ದಾಗ ಚೆನ್ನಾಗಿ ಬರೋದಿಲ್ಲ. ನಾನು ಹೋಗ್ಬಿಟ್ಟು ಕಮ್ಮಿ ಇರುತ್ತೆ ಅಂತಲೇ ಹೋದ್ವಿ ಮುಂಚೆ, ಎಲ್ಲ ಹೂವು ಅರಳೋದಕ್ಕಿಂತ ಮುಂಚೆ. ಬಟ್ ಫೋಟೋಶೂಟಿಗೆ ತುಂಬಾ ಜನ ಇದ್ದರು, ಕ್ರೌಡ್ ಅನ್ನಿಸ್ತಾ ಇತ್ತು. ಆ್ಯಂಡ್ ಪ್ರಿಷನ್ ಎಂಗೇಜ್ ಆಗ್ತಾ ಇದ್ಲು. ಸೊ ಇವತ್ತು ಥರ್ಸ್ಡೇ, ಇಲ್ಲಿ ಫ್ರೈಡೇ ಅಲ್ಲ, ಫ್ರೈಡೇ ಹೊತ್ತಾದರೆ ಕ್ರೌಡ್ ಶುರು ಆಗುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಚೆರಿ ಬ್ಲಾಸಮ್ ಟೈಮಲ್ಲಿ ಫೋಟೋಶೂಟ್ ತೆಗೆಸ್ಕೊಳೋದು ಎಲ್ಲ ನೋಡೋದು ಮಾಡ್ತಿರ್ತಾರೆ. ಬನ್ನಿ ಹೊರಡೋಣ. ಯಾವ ಥರ ಇದೆ ಲೊಕೇಶನ್ ಅಂತ ತೋರಿಸ್ತೀನಿ. ಆ್ಯಂಡ್ ನಮ್ಮ ಕಮ್ಯುನಿಟಿಯಲ್ಲೂ ಯಾವ ಥರ ಎಲ್ಲ ಹೂಗಳು ಬಿಟ್ಟಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಆ್ಯಂಡ್ ಈ ಒಂದು ಶಾಲ್ ತೊಗೊಂಡಿದ್ದೀನಿ ಸ್ಟೈಲ್ ಮಾಡೋದಕ್ಕೆ, ಏನಾದರೂ ಬೇಕಾದ್ರೆ ಶೂಟ್ಗೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ ಅಲ್ವಾ, ಇಲ್ಲೇ ಸ್ಕೂಲ್ ಗ್ರೌಂಡ್ ಹತ್ರ ತುಂಬ ಚೆನ್ನಾಗಿದೆ ಅಂತ. ಸೊ ಅಲ್ಲೇ ಫಸ್ಟ್ ಸ್ಟಾಪ್ ಮಾಡಿದೆ. ಫುಲ್ ಸನ್ಲೈಟ್ ಇದೆ ಆ್ಯಂಡ್ ಫ್ಲವರ್ಸೂ ಚೆನ್ನಾಗಿ ಪಾಪ್ ಆಗ್ತಾಯಿದ್ವು. ಸೊ ನಮ್ಮ ಕಮ್ಯುನಿಟಿ ಎದುರಿಗೇನೆ ಇರೋದು ಸ್ಕೂಲ್, ಹಾಗಾಗಿ ಸ್ವಲ್ಪ ಇನ್ನೊಂಚೂರು ಲೈಟ್ ಕಮ್ಮಿ ಆದಾಗ ಫ್ಲವರ್ಸ್ ಚೆನ್ನಾಗಿ ಫೋಕಸ್ ಆಗುತ್ತೆ. ಮತ್ತು ಇಲ್ಲೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತ ನಿಮಗೆ. ನೋಡಿ, ಈ ರೀತಿ ವೈಟ್, ಪಿಂಕ್, ಪರ್ಪಲ್ ಹಾಗೆ ಡಬಲ್ ಶೇಡಲ್ಲಿ ಇದೇ ರೀತಿ ಫುಲ್ ಎಲ್ಲ ಕಡೆನೂ ಈ ಥರ ಹೂ ಹರಳಿದೆ. ಫುಲ್ ನೀವು ನೋಡ್ಬೋದು, ಈ ಕಡೆ ಕೂಡ ಅಷ್ಟೇ ಫುಲ್ ಈ ಥರ ತುಂಬಾ ಪ್ರಿಟಿಯಾಗಿದೆ. ಹಾಯ್ ಪ್ರಿಷಾ. ಪ್ರಿಷಾ ನೆನ್ನೆ ಬಂದ್ಬಿಟ್ಟು ಇಲ್ಲಿ ವಾಕ್ ಮಾಡಿ ಎಂಜಾಯ್ ಮಾಡ್ತಾ ಇದ್ಲು. ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಬಿಟ್ಟಿದ್ದಾವೆ ಅಂತ. ಫುಲ್ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ನೋಡಿ ಅಲ್ಲೆಲ್ಲನೂ ಇನ್ನೂ ಬರ್ತಾ ಇದೆ, ಫುಲ್ ತುಂಬಿಡುತ್ತೆ ಅದು. ಐ ಸ್ಟಿಲ್ ರಿಮೆಂಬರ್ ಅವಾಗೆಲ್ಲ ಹೇಗಿರ್ತಿತ್ತು ಅಂತ. ಆ್ಯಂಡ್ ಇಲ್ಲಿ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ಹೊರಡೋದು. ಹಾಯ್ ಪ್ರಿಷಾ. ಹಾಯ್. ಯಾವಾಗಲೂ ಅಷ್ಟೇ ಚಂದು ಪ್ರಿಷಾ ಆಟ ಆಡ್ತಿರ್ಲಿ, ಏನಾದರೂ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಯಿದ್ರೆ ನಾನು ತುಂಬಾ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ಸ್ಟೋರ್ ಮಾಡ್ತಾ ಇರ್ತೀನಿ ಮೆಮೊರೀಸ್ ಎಲ್ಲ. ಬಟ್ ಆದರೆ ನಂದು ಪ್ರಿಷಾದನ್ನೇ ತಗೊಳೋದಕ್ಕೆ ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ಅವಳ ಒಂದು ಮೂಮೆಂಟ್ಸು ಚಂದ್ರದು ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ಬಟ್ ನಾನು ಅವಳು ಇದ್ದಾಗ ಸಡನ್ನಾಗಿ ಎಷ್ಟೊಂದು ಸ್ವೀಟ್ ಮೂಮೆಂಟ್ಸ್ ಎಲ್ಲನೂ ನಮ್ಮದು ಇರುತ್ತೆ. ಬಟ್ ಆದ್ರೂ ತೆಗಿಯೋದಕ್ಕೆ ಚಂದು ಇರೋದಿಲ್ಲ, ಆಫೀಸಲ್ಲಿ ಇರ್ತಾರೆ, ಹಾಗೆ ಕೆಲವೊಂದು ಸಲ ಬ್ಯುಸಿ ಇರ್ಬೋದು. ಸೊ ಈ ರೀತಿಯಾಗಿ ನಂದು ಪ್ರಿಷಾದು ಬರೋದು ತುಂಬಾ ಕಮ್ಮಿ. ಅದಕ್ಕೋಸ್ಕರ ಇನ್ನು ಮುಂದೆ ನಂದು ಪ್ರಿಷಾದು ಆದಷ್ಟು ನಾನು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಯಾಕೆಂದರೆ ಸೂನ್ ಅವಳು ಇನ್ನೊಂದು 2-3 ತಿಂಗಳಲ್ಲೇ ಪ್ರಿಷಾ 2 ವರ್ಷ ಕಂಪ್ಲೀಟ್ ಮಾಡ್ತಾಳೆ. ಸೊ ಈ ಒಂದು ಮೂಮೆಂಟ್ಸ್ ಮತ್ತೆ ಬರೋದಿಲ್ಲ. ಅಂತ ನನಗೂ ಅವಳ ಜೊತೆ ಚೈಲ್ಡ್ಹುಡ್ ಮೆಮೊರೀಸ್, ಅವಳದು ಯಾವ ಥರ ಇದ್ಲು ನನ್ನ ಜೊತೆ ಎಲ್ಲ ಅಂತ ಕ್ಯಾಪ್ಚರ್ ಮಾಡೋದಕ್ಕೆ ತುಂಬಾ ಇಷ್ಟ.
ಪ್ರಿಷಾ ಜೊತೆ ಫೋಟೋ ತೊಗೋಬೇಕು ಅಂತಂದರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಆಲ್ರೆಡಿ ಅವಳು ಆಚೆ ಬಂದರೆ ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿದ್ದಾಗ, ಚಳಿ ಇರಲಿ ಅಥವಾ ನಾರ್ಮಲ್ ಡೇಸ್ ಆಗಲಿ, ಯಾವಾಗಲೂ ಅಷ್ಟೇ ಅವಳು ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಸೊ ಫುಲ್ ಆಟ ಆಡೋದಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ಅವಳದೇ ಒಂದು ಪ್ರಪಂಚದಲ್ಲಿ ಇರ್ತಾಳೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಯೋದಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಸೊ 5 ನಿಮಿಷದಲ್ಲಿ ಆಗಿರೋ ಕೆಲಸ 1 ಅವರ್ ತೊಗೊಳುತ್ತೆ, ಅರ್ಧ ಗಂಟೆ ತೊಗೊಳುತ್ತೆ. ಬಟ್ ಅದೇ ರೀತಿ ನಾವು ಒಂದು ಸ್ವಲ್ಪ ಪೇಷನ್ಸಿಂದನೇ ಆದಷ್ಟು ಅವಳೊಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಮರಗಳು ಫುಲ್ ಈ ಥರ ಬಂಚಾಗಿ ಹೂಗಳು ಬಿಟ್ಟಿರೋದು ನೋಡಿದರೆ ನನಗಂತೂ ಕೆಲವು ಚಿಕ್ಕ ಚಿಕ್ಕ ಮರಗಳು ನೋಡಿದರೆ ಅದೊಂಥರ ಸೀನರಿ ಥರ, ಏನೋ ಆರ್ಟಿಫಿಷಿಯಲ್ ಟ್ರೀನ ಇಟ್ಟಿದ್ದಾರ ಅನ್ಬೇಕು, ಆ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ತುಂಬಾ ಈ ಥರ ಲೈನಿಗೆ ಮರಗಳೆಲ್ಲ ಇತ್ತು. ಆ್ಯಂಡ್ ಬೆಸ್ಟ್ ಲೊಕೇಶನ್ ಇದು, ನನಗಂತೂ ತುಂಬಾ ಇಷ್ಟ ಆಯಿತು ಫೋಟೋಶೂಟಿಗೆಲ್ಲ. ಸೊ ನೀವು ಯಾರೆಲ್ಲ ಸುತ್ತಮುತ್ತ ಇದ್ದರೆ ಸಿಯಾಟಲ್ ಸುತ್ತಮುತ್ತ ಮಸ್ಟ್ ವಿಸಿಟ್. ನೀವೆಲ್ಲ ಲೇಕ್ ಸ್ಟೀವನ್ಸ್, ಮ್ಯಾರಿಸ್ ವೀಲ್, ಹಾಗೆ ಎವರೇಟ್, ಈ ಥರ ಬಾತಲ್ ಎಲ್ಲಿದ್ದರೂ ಕೂಡ ಹತ್ರ ಆಗುತ್ತೆ, ಹೋಗ್ಬೋದು. ತುಂಬಾ ಒಂದು ಪಿಕ್ನಿಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಾವು ಹೋಗಿದ್ದು ಆಲ್ಮೋಸ್ಟ್ ಇನ್ನೇನು ಸನ್ಸೆಟ್ ಆಗೋ ಟೈಮಲ್ಲಿ ಹೋಗಿದ್ದು. ಈ ಒಂದು ಗೋಲ್ಡನ್ ಅವರ್ಸಲ್ಲಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಕ್ವಿಕ್ ಪ್ಲ್ಯಾನ್. ಚಂದು ಆಫೀಸ್ ಮುಗಿಸ್ಕೊಂಡು ಬಂದು ಅವ್ರು ಮತ್ತೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಾನು ಪ್ರಿಷಾ ಎಲ್ಲ ರೆಡಿಯಾಗಿದ್ವಿ, ಅವರು ಕ್ವಿಕ್ಕಾಗೇ ರೆಡಿಯಾಗಿಬಿಟ್ಟು ಬಂದಿದ್ದು. ಬಂದು ಗ್ರ್ಯಾಂಡ್ ಅವೆನ್ಯೂ ಪಾರ್ಕ್ ಅಂತ. ಸೊ ಎವರೇಟಿಂದ ಸ್ವಲ್ಪ ಮುಂದೆ ಇದೆ, ಎವರೇಟ್ ಲೊಕೇಶನಿಗೆ ಬರುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ವಾಕ್ ಮಾಡೋದಕ್ಕೆ ಪಕ್ಕ ಸಮುದ್ರ ಇದೆ, ಚೆರಿ ಬ್ಲಾಸಮ್ ಟ್ರೀಸ್ ತುಂಬ ಬ್ಯೂಟಿಫುಲ್ ಆಗಿದೆ. ನಾವಂತೂ ತುಂಬ ಚೆನ್ನಾಗಿರೋ ಪಿಕ್ಚರ್ಸ್ ತೊಗೊಂಡು ಒನ್ ಆಫ್ ದ ಬೆಸ್ಟ್ ಡಿಸಿಷನ್. ತುಂಬ ಬ್ಯೂಟಿಫುಲ್ ಆಗಿತ್ತು ಇವತ್ತು ಈವ್ನಿಂಗ್ ಬಂದು. ನಿಮ್ಮೆಲ್ಲರಿಗೂ ಈ ಲೊಕೇಶನ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೀವು ಯಾರೆಲ್ಲ ಸಿಯಾಟಲ್ ಸುತ್ತಮುತ್ತ ಇದ್ದು ಚೆರಿ ಬ್ಲಾಸಮ್ ಟ್ರೀ ಜೊತೆ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತಂದರೆ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಲೊಕೇಶನ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸನ್ಸೆಟ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬೆಸ್ಟ್ ಟೈಮ್ಗೆ ಗೋಲ್ಡನ್ ಅವರ್ಸ್ ಟೈಮಲ್ಲೇ ಫೋಟೋಶೂಟ್ಗೆ ಬರೋದು ತುಂಬ ಜನ. ಮೆಟರ್ನಿಟಿ ಶೂಟ್ ಆಗಲಿ, ಕಪಲ್ ಶೂಟ್ ಆಗಲಿ, ಈ ಥರದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪ್ರೀ ವೆಡ್ಡಿಂಗ್, ಮೆಟರ್ನಿಟಿ ಆ್ಯಂಡ್ ಫ್ಯಾಮಿಲಿ ಶೂಟ್ಸ್ಗೆಲ್ಲ ಈ ಲೊಕೇಶನ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಬಂದು ಪಿಕ್ನಿಕ್ ಕೂಡ ಮಾಡ್ಬೋದು ಒಂದಿನ. ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಮರಗಳು ಅಂತ. ಪ್ರಿಷಾ ಅಂತ ಹೂಗಳು ನೋಡಿ ಫುಲ್ ಅವಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು, ಚಂದನ್ ಫುಲ್ ತಪ್ಕೊತಾ ಇದ್ಲು.
ಸ್ವಲ್ಪ ಶಾಂಪೇನ್ ಹಾಗೆ ಗೋಲ್ಡ್ ಕಲರಲ್ಲಿ ಹಾಕಿರೋದ್ರಿಂದ ಈ ಸ್ಟ್ಯಾಂಡ್ ಔಟ್ ಆಗುತ್ತಾ ಅನ್ನೋದು ಒಂದು ಕ್ವಶನ್ ಇತ್ತು. ಬಟ್ ನಾನು ಹಾಗೆ ಅಂದ್ಕೊಂಡಿದ್ದೆ ಇದು ಚೆನ್ನಾಗೇ ಬರುತ್ತೆ, ಯಾಕೆಂದರೆ ಮರಗಳಲ್ಲೆಲ್ಲ ಹೂಗಳಿರುತ್ತೆ, ಸ್ವಲ್ಪ ಗೋಲ್ಡ್ ಕಲರೆಲ್ಲ ಫುಲ್ ಶೈನಿ ಆಗಿದೆ, ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಪಿಕ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಯಾರೆಲ್ಲ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಅಲ್ಲಿ ಹೋಗಿ ನಾನು ಪಿಕ್ಚರ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಸನ್ಸೆಟ್ ಇನ್ನೇನು ಆಯಿತು. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಜಾಗ. ತುಂಬ ಜನ ಫೋಟೋಗ್ರಫಿ ಮಾಡಿಸ್ಕೊತಾ ಇದ್ರು. ಎಷ್ಟು ಸಖತ್ತಾಗಿದೆ ಅಂತಂದರೆ ಫೋಟೋಶೂಟ್ಗಂತೂ ಬೆಸ್ಟ್ ಲೊಕೇಶನ್. ಯಾಕೆಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕರ್ಕೊಂಡೋಗಿದ್ದೆ ಅಲ್ವಾ, ಅಲ್ಲಿ ನಾವು ಮರಗಳನ್ನ ನೋಡ್ಬೋದು, ಬಟ್ ಅದೇ ಫೋಟೋಶೂಟ್ ಮಾಡಿಸ್ಕೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಸ್ವಲ್ಪ ಕ್ಲಿಯರ್ ಇರೋದ್ರಿಂದ ನಿಮಗೆ ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ ಬರುತ್ತೆ. ಹತ್ರ ಹೋಗಿ ನೋಡ್ತೀರಾ ಅಂತಂದರೆ ಈ ಥರ ಫುಲ್ ಬಂಚ್ ರೀತಿಲಿ ಬಿಟ್ಟಿರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಶೂಟ್ ಆದ ನಂತರ ನಾವು ಬಂದಿದ್ದು ಇಟಾಲಿಯನ್ ರೆಸ್ಟೋರೆಂಟಿಗೆ, ಆಲಿವ್ ಗಾರ್ಡನ್ ಅಂತ. ಸೊ ಇಲ್ಲಿಗೆ ಬಂದುಬಿಟ್ಟು ಪ್ರಿಷಾಗೆ ಇಲ್ಲಿ ಪಾಸ್ತಾ ತುಂಬಾ ಇಷ್ಟ, ಅವಳಿಗೆ ಸ್ಪೆಗೆಟಿ ಎಲ್ಲ. ಹಾಗಾಗಿ ಅವಳು ಸ್ಪೆಗೆಟಿ ಹಾಗೆ ನನಗೆ ಸಾಲಡ್ ಸೂಪ್ ತಿನ್ನೋಣ ಅಂಥೇಳಿ ಬಂದಿದ್ವಿ. ನಾವು ಮೋಸ್ಟ್ ಆಫ್ ದ ಟೈಮ್ ಈ ಒಂದು ರೆಸ್ಟೋರೆಂಟಿಗೆ ಬಂದಿದ್ರೆ ಸಾಲಡ್ ತುಂಬ ಚೆನ್ನಾಗಿರುತ್ತೆ, ಬ್ರೆಡ್ ಸ್ಟಿಕ್ ಚೆನ್ನಾಗಿರುತ್ತೆ, ಸೂಪ್ ಚೆನ್ನಾಗಿರುತ್ತೆ, ಇನ್ನೆಲ್ಲ ಕೆಲವು ಐಟಮ್ಸ್ ಚೆನ್ನಾಗಿರುತ್ತೆ, ಬಟ್ ಆದರೆ ತುಂಬ ಚೀಸಿ ಅನಿಸುತ್ತೆ. ಹಾಗಾಗಿ ಲೈಟಾಗಿ ಟೇಸ್ಟಿಯಾಗಿ ತಿನ್ನಬೇಕು ಅಂತಂದರೆ ಸಾಲಡ್ ಸೂಪ್ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಈ ಸಾಲಡ್ ತುಂಬಾ ಇಷ್ಟ ಆಗುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ. ಪ್ರಿಷಾಗೆ ಟೊಮೊಟೊ ಸಾಸ್ ಸ್ಪೆಗೆಟಿ ಇದ್ರದ್ದು ತುಂಬಾ ಲೈಕ್ ಮಾಡ್ತಾಳೆ ಅವಳು. ಸೊ ಹಾಗಾಗಿ ಅವಳಿಗೂ ಕೂಡ ಈ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಬಂದು ತುಂಬಾ ದಿನ ಆಗಿತ್ತು, ಆಲ್ಮೋಸ್ಟ್ 2 ತಿಂಗಳು ಆಗಿತ್ತು. ನಾವು ಯೂಶ್ವಲಿ ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ, ಬಟ್ ಇವಾಗ ನಾವು ಇನ್ನೊಂದು ಲೊಕೇಶನಲ್ಲಿ ಶಿಫ್ಟ್ ಆಗಿರೋ ಕಡೆ ಇಂಡಿಯನ್ ರೆಸ್ಟೋರೆಂಟ್ ಸ್ವಲ್ಪ ಆ್ಯಕ್ಸಸ್ ಇರೋದ್ರಿಂದ ಜಾಸ್ತಿ ಯಾವುದು ಕ್ಲೋಸ್ ಬೈ ಇರುತ್ತೋ ಅದಕ್ಕೆ ಹೋಗ್ತಾ ಇರ್ತೀವಿ. ಅದಕ್ಕೆ ಇವತ್ತು ಬಂದಿದ್ದರಿಂದ ಪ್ರಿಷಾ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅವಳ ಒಂದು ಬೆಸ್ಟ್ ಮೀಲ್ ತಿಂದ್ಕೊಂಡ್ಲು, ಅವಳಿಗೆ ತುಂಬಾ ಫೇವ್ರೇಟ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮನ್ನು ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋಂಥ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನಾನು ನಿಮ್ಮನ್ನು ಮತ್ತೆ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್.